ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತೇಳಿ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಲ್ ಈಸ್ ವೆಲ್ ಬ್ಲಾಗರ್ ಕನ್ನಡ ಆ್ಯಂಡ್ ತುಳು ಬ್ಲಾಗ್. ಫ್ರೆಂಡ್ಸ್, ಇವತ್ತು ನಾನೊಂದು ಒಳ್ಳೆ ನಾನ್ ವೆಜ್ಜು ಅಲ್ಲ, ಇತ್ತ ಕಡೆ ವೆಜ್ಜು ಅಲ್ಲ, ಆ ಥರದೊಂದು ರೆಸಿಪಿನ ನಿಮಗೆ ಶೇರ್ ಮಾಡ್ತೀನಿ. ಇದು ಏನು ನೋಡ್ತಾ ಇದ್ದೀರಾ ನೋಡಿ, ಇದು ಆಯಿಸ್ಟರ್ ಮಶ್ರೂಮ್. ಇದು ನಾಟಿ ಮಶ್ರೂಮ್ ಅಂತ ಹೇಳಿ ಹೇಳ್ತಾರೆ ಇದಕ್ಕೆ. ಸೊ ಈ ಮಶ್ರೂಮನ್ನು ನಾನು ಬಳಸಿ ಇವತ್ತಿನ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ. ಸೊ ಈ ಮಶ್ರೂಮ್ ಇದು ಕರಿ ಮಾಡಬೇಕಂತೇಳಿ ಅಂದ್ಕೊಂಡಿದ್ದೀನಿ. ಅದನ್ನು ಕೂಡ ಈ ಕರಿಯನ್ನು ಮಟನ್ ರೀತಿ ಮಾಡಿದರೆ ಹೇಗೆ ಬರುತ್ತೆ ಅಂತೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ. ಫಸ್ಟ್ ಆಫ್ ಆಲ್ ಹೇಳೋದಾದರೆ, ಈ ಮಶ್ರೂಮ್ ಕರಿನ ನಾನು ಮೊನ್ನೆ ಬಾರಿಗೆ ಮನೆಯಲ್ಲಿ ಟ್ರೈ ಮಾಡ್ತಾ ಇರೋದು. ಸೊ ಅದು ಹೇಗೆ ಬಂದಿತ್ತು ಅಂತೇಳಿ ನಿಮ್ಮ ಜೊತೆನೂ ನಾನು ಶೇರ್ ಮಾಡ್ತೀನಿ, ಓಕೆನಾ? ಸೊ ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡುವ. ಇವಾಗ ಈ ಕರಿ ಮಾಡೋದಕ್ಕೆ ಮೊದಲನೇದಾಗಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತೇಳಿ ಹೇಳ್ತೀನಿ. ಮೊದಲು ನೋಡಿ, ನಾನೊಂದು ಇಷ್ಟು ಸಣ್ಣದಾಗಿರೋ ಒಂದು ಅರ್ಧ ಇಂಚಷ್ಟು ಶುಂಠಿನ ತಗೊಂಡಿದ್ದೀನಿ. ಹಾಗೆ ಒಂದು 5-6 ಬೆಳ್ಳುಳ್ಳಿನ ತಗೊಂಡಿದ್ದೀನಿ. ಹಾಗೆ ಅದರ ಜೊತೆ ಸ್ವಲ್ಪ ಸೋಂಪು ಕೂಡ ತಗೊಳ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಪಾಪಿ ಸೀಡ್ಸ್ ಕೂಡ ಹಾಕ್ತಾ ಇದ್ದೀನಿ, ಗಸೆ. ನಂತರ ಈ ಮಸಾಲೆ ಪದಾರ್ಥಗಳೆಲ್ಲ ಏನೇನಿದೆಯೋ ನೋಡಿ, ಈ ಚಕ್ಕೆ, ಏಲಕ್ಕಿ, ಹಾಗೆ ಲವಂಗ, ಸ್ವಲ್ಪ ಕರಿಮೆಣಸು ಕೂಡ ಹಾಕ್ತಾ ಇದ್ದೀನಿ, 1/4 ಟೀ ಸ್ಪೂನ್ ಅಷ್ಟು. ನಂತರ ನೋಡಿ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಈ ಜೀರಿಗೆ ಒಂದು ಅರ್ಧ ಸ್ಪೂನ್ ಸಾಕು. ಒಂದು 1.5 ಸ್ಪೂನ್ ಆಗುವಷ್ಟು ಇಲ್ಲಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ತಗೊಳ್ತಾ ಇದ್ದೀನಿ, ಗುಂಟೂರು ಮೆಣಸು, ಹಾಗೆ ಒಂದು 3 ಬ್ಯಾಡಗೆ ಮೆಣಸನ್ನು ಕೂಡ ತಗೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ತಗೊಂಡಿದ್ದೀನಿ. 1/4 ಕಪ್ ಆಗುವಷ್ಟು ನಾನು ತೆಂಗಿನ ತುರಿನ ತಗೊಂಡಿದ್ದೀನಿ. ಜೊತೆ 1.5 ಸ್ಪೂನ್ ಆಗುವಷ್ಟು ಕೊರಿಯಂಡರ್ ಪೌಡರನ್ನು ತಗೊಳ್ತಾ ಇದ್ದೀನಿ. ಇವೆಲ್ಲನೂ ಒಂದು ನೈಸಾಗಿ ನಾನು ಪೇಸ್ಟ್ ಮಾಡಿಕೊಂಡು ತರ್ತೀನಿ. ಈಗ ನಾನು ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ಕುಕ್ಕರಿಗೆ ಇವಾಗ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ. ಒಂದು 4 ಸ್ಪೂನ್ ಆಗುವಷ್ಟು ತುಪ್ಪ, ಹಾಗೆ ಒಂದು 2 ಸ್ಪೂನ್ ಆಗುವಷ್ಟು ನಾನಿಲ್ಲಿ ತೆಂಗಿನ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಇದು ಇವಾಗ ಬಿಸಿ ಆಗ್ತಿರ್ಬೇಕಾದ್ರೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂತಹ ನೀರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ನೀರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಅದರ ಜೊತೆ 1-2 ಪಲಾವ್ ಎಲೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಆಯಿಸ್ಟರ್ ಮಶ್ರೂಮ್ ಅಂತೂ ಕರಿ ತುಂಬಾನೇ ರುಚಿಯಾಗಿರುತ್ತೆ. ನಾನು ಹೊರಗಡೆ ಎಲ್ಲ ತಿಂದಿದ್ದೀನಿ ಆಯಿಸ್ಟರ್ ಮಶ್ರೂಮ್ ಕರಿ, ಸಖತ್ತಾಗಿ ಬರುತ್ತೆ. ಅಂದರೆ ಒಂಥರ ನಮಗೆ ತಿನ್ನೋವಾಗ ಏನು ಫೀಲ್ ಆಗುತ್ತೆ ಅಂದರೆ ನಾವು ಮಟನೇ ತಿಂತಾ ಇದ್ದೀವಿ ಅಂತೇಳಿ ಫೀಲ್ ಆಗುತ್ತೆ, ಅಷ್ಟು ರುಚಿಯಾಗಿ ಬರುತ್ತೆ. ಇದು ನೋಡಿ, ಈ ನೀರುಳ್ಳಿ ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು, ಅಷ್ಟರವರೆಗೆ ಫ್ರೈ ಮಾಡ್ಕೋಬೇಕು. ಹಾಗೆ ಇದಕ್ಕೆ ಸ್ವಲ್ಪ ನಾನು ಕರಿಬೇವು ಸೊಪ್ಪು ಕೂಡ ಹಾಕಿದ್ದೀನಿ. ಇದನ್ನು ಒಟ್ಟಿಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಕಾಣ್ಬಹುದು ನೀವು, ಸ್ವಲ್ಪ ಬ್ರೌನಿಶ್ ಆಗ್ತಾ ಬಂದಿದೆ. ಸ್ವಲ್ಪ ಕಸೂರಿ ಮೇಥಿಯನ್ನು ಹಾಕ್ತಾ ಇದ್ದೀನಿ. ಈ ಕಸೂರಿ ಮೇಥಿ ಹಾಕೋದ್ರಿಂದ ಕರಿ ಅಂತೂ ತುಂಬಾನೇ ಸೂಪರ್ ಆಗಿ ಬರುತ್ತೆ. ಇದೊಂದು 1 ನಿಮಿಷ ಜಸ್ಟ್ ಫ್ರೈ ಮಾಡ್ಕೊಳ್ಳುವ. ನೋಡಿ, ಇಷ್ಟು ಫ್ರೈ ಆದರೆ ಸಾಕು. ಇಲ್ಲಿ ನಾನು 2 ಟೊಮೆಟೊ ಹಾಗೆ 1 ನೀರುಳ್ಳಿ ಇದನ್ನು ಈ ತರ ಗ್ರೈಂಡ್ ಮಾಡಿಟ್ಕೊಂಡಿದ್ದೆ. ಸೊ ಅದನ್ನು ಕೂಡ ಇದಕ್ಕೇನೆ ಸೇರಿಸ್ಕೊಳ್ತಾ ಇದ್ದೀನಿ. ಈ ಟೊಮೆಟೊ ಮತ್ತೆ ನೀರುಳ್ಳಿ ಇದೆಯಲ್ಲ, ಇದರದ್ದು ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಾಗೆ ಒಂದು 3 ಕಾಯಿ ಮೆಣಸನ್ನು ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ. ಇದು ಇವಾಗ ನೋಡಿ ಕುದಿ ಬರ್ತಾ ಇದೆ. ಈ ಟೈಮಲ್ಲಿ ಗ್ರೈಂಡ್ ಮಾಡಿಟ್ಟಿರುವಂತಹ ಈ ಮಸಾಲೆನ ಸೇರಿಸ್ಕೋಬೇಕು. ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಹಾಗೆ ಮಿಕ್ಸಿ ತೊಳೆದ ನೀರನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಮಸಾಲೆ ಸೇರಿಸಿದ ಮೇಲೆ ಇದಕ್ಕೆ ನಾನು ಮಿಕ್ಸಿ ತೊಳೆದ ನೀರನ್ನು ಕೂಡ ಹಾಕಿದ್ದೀನಿ. ಇದನ್ನು ಸ್ವಲ್ಪ ಹೊತ್ತು ಹೀಗೇನೆ ಇದರಲ್ಲಿ
ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಸೇರಿಸಿದೆ. ಹಾಗೆ ನಿಮಗೆ ಎಷ್ಟು ನೀರು ಬೇಕು ನೋಡಿ ಅಷ್ಟು ನೀರಿಲ್ಲಿ ಇವಾಗಲೇ ಸೇರಿಸ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಗಸಿ ಟೈಪ್ ಮಾಡಬೇಕಂತೇಳಿ ಅಂದ್ಕೊಂಡಿದ್ದೀನಿ. ಹಾಗಾಗಿ ನೋಡಿ ಇಷ್ಟು ನಾನು ನೀರು ಇವಾಗ ಸೇರಿಸಿದ್ದೀನಿ. ಸೊ ಇನ್ನು ಇದು ಈ ಗ್ರೇವಿ ಇದೆಯಲ್ಲ ತುಂಬ ಥಿಕ್ನೆಸ್ ಬರುತ್ತೆ. ಸೊ ಇಷ್ಟು ನಾನು ನೀರು ಸೇರಿಸಿದ್ದೀನಿ, ಸಾಕು ಇವಾಗ ಇಷ್ಟು. ನೋಡಿ ಇದು ಇವಾಗ ಕುದಿ ಬರ್ತಾ ಇದೆ. ಈ ಟೈಮಲ್ಲಿ ಇಲ್ಲಿ ಆಯಿಸ್ಟರ್ ಮಶ್ರೂಮ್ಸ್ ಇದೆಯಲ್ಲ, ಈ ಮಶ್ರೂಮ್ಸ್ ಅನ್ನು ಹಾಕ್ತೀನಿ. ಹಾಗೆ ಗ್ಯಾಸ್ ಉರಿನ ಆದಷ್ಟು ಮೆಲ್ಲ ಇಟ್ಟು ಈ ಮಶ್ರೂಮ್ ಅನ್ನು ಹಾಕೊಳ್ಳಿ. ಜೊತೆ ಸ್ವಲ್ಪ ಬಟಾಣಿನ ನೆನೆ ಹಾಕಿದ್ದೆ ನಾನು. ಸೊ ಇದನ್ನು ಇದರ ಜೊತೆ ಹಾಕೊಳ್ತಾ ಇದ್ದೀನಿ. ಒಂದು ಆಲೂಗಡ್ಡೆ ಇದೆಯಲ್ಲ, ಆ ಆಲೂಗಡ್ಡೆನ ಕಟ್ ಮಾಡಿ ಇಟ್ಕೊಂಡಿದ್ದೆ ಈ ತರ, ಇದನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇಲ್ಲಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ನಾನು ಗರಂ ಮಸಾಲೆನ ಹಾಕೊಳ್ತಾ ಇದ್ದೀನಿ. ಹಾಗೆ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಇಲ್ಲಿ ಅರಶಿನ ಹಾಕೊಳ್ತಾ ಇದ್ದೀನಿ. ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ ಇದು. ಇದನ್ನು ನಾನು ಮೊದಲೇ ಹೇಳಿದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತೇಳಿ. ಫಸ್ಟ್ ಟೈಮ್ ನಾನು ಮನೆಯಲ್ಲಿ ಆಯಿಸ್ಟರ್ ಮಶ್ರೂಮ್ ಅನ್ನು ಟ್ರೈ ಮಾಡೋದು. ಸೊ ಹೇಗೆ ಬರುತ್ತೆ ಅಂತೇಳಿ ನೋಡುವ. ನನಗೂ ಕ್ಯೂರಿಯಾಸಿಟಿ ಇದೆ ಇದು ಹೇಗೆ ಬರಬಹುದು ಅಂತೇಳಿ. ಇದು ನೋಡಿ ಸಣ್ಣ ಉರಿಯಲ್ಲಿಟ್ಟಿದ್ದೀನಿ ನಾನು. ಹಾಗೆ ಅದರ ಮೇಲೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಇದನ್ನೀಗ ನಾನು 1 ವಿಜಿಲ್ ಕೂಗಿಸ್ತೀನಿ. ಇವಾಗ ನಾನು ಕುಕ್ಕರ್ ಅನ್ನು ಮುಚ್ಚಿಡ್ತೀನಿ. ನೋಡಿ ಇಲ್ಲಿ ಕುದಿ ಬರ್ತಾ ಇರೋದು ನಿಮ್ಗೆ ಕಾಣಬಹುದು. ಸೊ ಇವಾಗ ಇದು 1 ವಿಜಿಲ್ ನಾನು ಕೂಗಿಸ್ತೀನಿ. 1 ವಿಜಿಲ್ ಬಂದ್ಮೇಲೆ ಯಾವ ತರ ಬಂದಿದೆ ಈ ಗ್ರೇವಿ ಅಂತೇಳಿ ನಿಮ್ ಜೊತೆ ಶೇರ್ ಮಾಡ್ತೀನಿ. ನೋಡಿ 1 ವಿಜಿಲ್ ಆಗಿ ಇದೀಗ ತಣ್ಣಗೆ ಆಗಿದೆ. ಇವಾಗ ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ತಣ್ಣಗೆ ಆಗಿದೆ ನೋಡ್ಬೋದು. ಆಹಾ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಮಶ್ರೂಮ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬೆಂದಿದೆ. ನೋಡಿ ಚೆನ್ನಾಗಿ ಇಲ್ಲಿ ಬೆಂದಿದೆ ನೋಡಿ, ಪೀಸ್ ಆಗ್ತಾ ಇದೆ. ಇಷ್ಟು ಬೆಂದ್ರೆ ಸಾಕು, ಜಾಸ್ತಿ ಬೇಯಿಸಬಾರ್ದು ಈ ಮಶ್ರೂಮ್ ಎಲ್ಲ. ಜಾಸ್ತಿ ಬೇಯಿಸಿದ್ರೆ ನಿಮ್ಗೆ ಮಶ್ರೂಮ್ ಎಲ್ಲಿ ಸಿಗುತ್ತೆ, ಸಿಗೋದೇ ಇಲ್ಲ ಫುಲ್. ಸೊ ಇಷ್ಟು ಬೇಯಿಸಿದ್ರೆ ಸಾಕು. ಇವತ್ತಿನ ರೆಸಿಪಿ ಇಲ್ಲಿ ರೆಡಿ ಆಯಿತು. ಹಾಗೆ ರುಚಿ ಹೇಗಿತ್ತು ಅಂತಾನು ನಾನು ನಿಮ್ಗೆ ಹೇಳ್ತೀನಿ. ನೀರಾಗಿ ಇಟ್ಟಿದ್ದೆ ನಾನು ಗ್ರೇವಿನ. ಈಗ ನೋಡಿ ಎಲ್ಲ ಬೆಂದು ಎಷ್ಟು ಥಿಕ್ನೆಸ್ ಬಂದಿದೆ ನೋಡಿ. ಇಷ್ಟು ತಿಕ್ವಿ ಅಂತೂ ಅಲ್ಟಿಮೇಟ್ ಆಗಿ ಬಂದಿದೆ. ಹಾಗೆ ಉಪ್ಪು ಕೂಡ ಈಗ ನೋಡುವ. ಇಲ್ಲಿ ಸ್ವಲ್ಪ ಉಪ್ಪು ಕಡಿಮೆ ಇತ್ತು, ಹಾಗಾಗಿ ಸೇರಿಸ್ತಾ ಇದ್ದೀನಿ. ನಿಜ ಹೇಳ್ತೀನಿ ಫ್ರೆಂಡ್ಸ್, ಈ ಕರಿ ಅಂತೂ ತುಂಬಾನೇ ಅಲ್ಟಿಮೇಟ್ ಆಗಿ ಬಂದಿದೆ. ನಾವು ಇವತ್ತಿನ ಈ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂತೇಳಿ ಅನ್ಕೊಳ್ತೀನಿ. ನಾನು ಈ ಮಶ್ರೂಮ್ ಕರಿನ ಗೀ ರೈಸ್ ಜೊತೆ ಇವತ್ತು ಕಾಂಬಿನೇಷನ್ ಮಾಡಿದ್ದೀನಿ. ಸೊ ಈ ಗೀ ರೈಸ್ ಜೊತೆ ಈ ಮಶ್ರೂಮ್ ಕರಿ ಯಾವ ರೀತಿ ನಮಗೆ ಟೇಸ್ಟ್ ಕೊಡುತ್ತೆ ಅಂತೇಳಿ ನನ್ನ ಅಮ್ಮ ನೋಡಿ ಹೇಳ್ತಾರೆ. ನನಗೆ ಇವಾಗ ನಾನು ಇದರದ್ದು ಟೇಸ್ಟ್ ತೋರಿಸ್ತಾ ಇದ್ದೀನಿ ಹೇಗಿದೆ ಅಂತ ಹೇಳಿ. ಅಮ್ಮ ಒಂದು ಮಶ್ರೂಮ್ ಕರಿ ಮಾಡ್ತದೆ ಆಯ್ತೊಟ್ಟಿಗೆ ಗೀ ರೈಸ್ ಇದು ಎಂಚ ಉಂಡು ಒಂದು ಟೇಸ್ಟ್ ಎಂಕ್ಲ ಎನ್ನ ವ್ಯೂವರ್ಸ್ ನಕ್ಲೆ ಗೀರು ಪನೋಡು ಭಾರಿ ಶೋಕಾತುಂದಿ ಶೋಕಾತುಂಡು ಶೋಕಾತನ ಅಂದ ಮಟನ್ ತಿನ್ಲಕ ಪುಂಡ ತಿನ್ಲಕ ಅಂದ ಅನಿತಾ ಅದನ್ನ ಸ್ಮೆಲ್ ತಗೊಂದುಲ್ಲಲ್ ತುಂಬಾನೇ ಟೇಸ್ಟಿ ಆಗಿದೆ ಅಂತ ಹೇಳಿದ್ರು. ಸೊ ನಾನು ಕೂಡ ಒಂದು ಬೈಟ್ ತಿಂದು ನೋಡ್ತೀನಿ ಹೇಗಿದೆ ಅಂತ ಹೇಳಿ. ಪರ್ಫೆಕ್ಟ್ ಆಗಿದೆ. ಒಳ್ಳೆದಾಗಿದೆ. ನೀವು ಕೂಡ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಆಯ್ತಾ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಏನ್ ಮಾಡ್ಬೇಕು ಹನಿ ಹೇಳು ನೀನು. ಹೌದು, ಇವತ್ತಿನ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ಏನ್ ಮಾಡ್ಬೇಕು, ಶೇರ್ ಮಾಡ್ಬೇಕು. ಹೌದು, ಹಾಗೆ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದವರು ಸಬ್ಸ್ಕ್ರೈಬ್ ಕೂಡ ಮಾಡಿ. ನಾನು ಮತ್ತೆ ಹನಿ ಇನ್ನೊಂದು ವಿಡಿಯೋದಲ್ಲಿ ನಿಮ್ಗೆ ಸಿಗ್ತೀವಿ. ಓಕೆನಾ? ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಲವ್ ಯು.